ಒಂದಾಗಿದೆ. 3 ಜಿಲ್ಲೆಯಲ್ಲಿ 6 ವರ್ಷದಲ್ಲಿ 323 ಮೀನುಗಾರರು ಮೃತಪಟ್ಟಿದ್ದಾರೆ. ಹೀಗಾಗಿ ಬಂದರಿನಲ್ಲಿ ಹೂಳು ತೆಗೆಯುವುದಕ್ಕೆ ಆಗ್ರಹಿಸಲಾಗಿದೆ. ಅತಿ ಹೆಚ್ಚು ನಾಡದೋಣಿ ಮೀನುಗಾರಿಕೆ ನಡೆಯುವಂತದ್ದು ಉಡುಪಿ ಮತ್ತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಉಡುಪಿ ಮತ್ತೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮೀನುಗಾರರು ಮೀನುಗಾರಿಕೆಯ ಸಂದರ್ಭದಲ್ಲಿ ಸಾವನ್ನಪ್ಪಿರುವಂತದ್ದು ಅಂಕಿಅಂಶಗಳು ಈಗಾಗಲೇ ಹೊರಬಂದಿರುವಂತದ್ದು. ಸುಮಾರು ಒಳನಾಡು ಸೇರಿದಂತೆ 430ಕ್ಕೂ ಅಧಿಕ ಮಂದಿ ಮೀನುಗಾರರು 6 ವರ್ಷದಲ್ಲಿ ಮೃತಪಟ್ಟಿರುವಂತದ್ದು. ನಾವು ಉಡುಪಿಯನ್ನ ಗಮನಿಸಿದರೆ ಉಡುಪಿಯಲ್ಲಿ 140 ಜನ ಮೀನುಗಾರಿಕೆಯ ಸಂದರ್ಭದಲ್ಲಿ ಮೃತಪಟ್ಟಿರುವಂತದ್ದು. ಅದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಮೀನುಗಾರಿಕೆಗೆ ಹೋದಂತ ಸಂದರ್ಭದಲ್ಲಿ ಒಂದು ಕಡೆ ಸಮುದ್ರ ಸಾಕಷ್ಟು ಪ್ರಕ್ಷುಬ್ಧಗೊಂಡಂತಹ ಸಂದರ್ಭದಲ್ಲಿ ಮೃತಪಟ್ಟರೆ ಹೆಚ್ಚು ಸಂಖ್ಯೆಯಲ್ಲಿ ಮೃತಪಟ್ಟಿರುವಂತದ್ದು ಅಲಿವೆ ಬಾಗಿಲು ಅಂತ ನಾವು ಏನ್ ಕರಿತೇವೆ ಆ ಪ್ರದೇಶದಲ್ಲಿ ಸಮುದ್ರದಿಂದ ಏನು ಬಂದರಿಗೆ ಬರುವಂತಹ ಪ್ರದೇಶದಲ್ಲಿ ಸಾಕಷ್ಟು ಹೂಳು ತುಂಬಿರೋದ್ರಿಂದ ಮೀನುಗಾರಿಕಾ ಬೋಟ್ಗಳು ಬಿದ್ದಂತಹ ಸಂದರ್ಭದಲ್ಲಿ ಕೆಸರಿನಲ್ಲಿ ಮೀನುಗಾರರು ಹೂತು ಹೋಗಿ ಮೃತಪಟ್ಟಿರುವಂತದ್ದೇ ಹೆಚ್ಚು. ಅನುದಾನವನ್ನ ನೀಡಬೇಕು ಅನ್ನುವಂತ ಒತ್ತಾಯ ಸದ್ಯಕ್ಕೆ ಮೀನುಗಾರರದ್ದಾಗಿರುವಂತದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಒಂದಾಗಿದೆ. 3 ಜಿಲ್ಲೆಯಲ್ಲಿ 6 ವರ್ಷದಲ್ಲಿ 323 ಮೀನುಗಾರರು ಮೃತಪಟ್ಟಿದ್ದಾರೆ. ಹೀಗಾಗಿ ಬಂದರಿನಲ್ಲಿ ಹೂಳು ತೆಗೆಯುವುದಕ್ಕೆ ಆಗ್ರಹಿಸಲಾಗಿದೆ. ಅತಿ ಹೆಚ್ಚು ನಾಡದೋಣಿ ಮೀನುಗಾರಿಕೆ ನಡೆಯುವಂತದ್ದು ಉಡುಪಿ ಮತ್ತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಉಡುಪಿ ಮತ್ತೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮೀನುಗಾರರು ಮೀನುಗಾರಿಕೆಯ ಸಂದರ್ಭದಲ್ಲಿ ಸಾವನ್ನಪ್ಪಿರುವಂತದ್ದು ಅಂಕಿಅಂಶಗಳು ಈಗಾಗಲೇ ಹೊರಬಂದಿರುವಂತದ್ದು. ಸುಮಾರು ಒಳನಾಡು ಸೇರಿದಂತೆ 430ಕ್ಕೂ ಅಧಿಕ ಮಂದಿ ಮೀನುಗಾರರು 6 ವರ್ಷದಲ್ಲಿ ಮೃತಪಟ್ಟಿರುವಂತದ್ದು. ನಾವು ಉಡುಪಿಯನ್ನ ಗಮನಿಸಿದರೆ ಉಡುಪಿಯಲ್ಲಿ 140 ಜನ ಮೀನುಗಾರಿಕೆಯ ಸಂದರ್ಭದಲ್ಲಿ ಮೃತಪಟ್ಟಿರುವಂತದ್ದು. ಅದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಮೀನುಗಾರಿಕೆಗೆ ಹೋದಂತ ಸಂದರ್ಭದಲ್ಲಿ ಒಂದು ಕಡೆ ಸಮುದ್ರ ಸಾಕಷ್ಟು ಪ್ರಕ್ಷುಬ್ಧಗೊಂಡಂತಹ ಸಂದರ್ಭದಲ್ಲಿ ಮೃತಪಟ್ಟರೆ ಹೆಚ್ಚು ಸಂಖ್ಯೆಯಲ್ಲಿ ಮೃತಪಟ್ಟಿರುವಂತದ್ದು ಅಲಿವೆ ಬಾಗಿಲು ಅಂತ ನಾವು ಏನ್ ಕರಿತೇವೆ ಆ ಪ್ರದೇಶದಲ್ಲಿ ಸಮುದ್ರದಿಂದ ಏನು ಬಂದರಿಗೆ ಬರುವಂತಹ ಪ್ರದೇಶದಲ್ಲಿ ಸಾಕಷ್ಟು ಹೂಳು ತುಂಬಿರೋದ್ರಿಂದ ಮೀನುಗಾರಿಕಾ ಬೋಟ್ಗಳು ಬಿದ್ದಂತಹ ಸಂದರ್ಭದಲ್ಲಿ ಕೆಸರಿನಲ್ಲಿ ಮೀನುಗಾರರು ಹೂತು ಹೋಗಿ ಮೃತಪಟ್ಟಿರುವಂತದ್ದೇ ಹೆಚ್ಚು. ಅನುದಾನವನ್ನ ನೀಡಬೇಕು ಅನ್ನುವಂತ ಒತ್ತಾಯ ಸದ್ಯಕ್ಕೆ ಮೀನುಗಾರರದ್ದಾಗಿರುವಂತದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಒಂದಾಗಿದೆ. 3 ಜಿಲ್ಲೆಯಲ್ಲಿ 6 ವರ್ಷದಲ್ಲಿ 323 ಮೀನುಗಾರರು ಮೃತಪಟ್ಟಿದ್ದಾರೆ. ಹೀಗಾಗಿ ಬಂದರಿನಲ್ಲಿ ಹೂಳು ತೆಗೆಯುವುದಕ್ಕೆ ಆಗ್ರಹಿಸಲಾಗಿದೆ. ಅತಿ ಹೆಚ್ಚು ನಾಡದೋಣಿ ಮೀನುಗಾರಿಕೆ ನಡೆಯುವಂತದ್ದು ಉಡುಪಿ ಮತ್ತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಉಡುಪಿ ಮತ್ತೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮೀನುಗಾರರು ಮೀನುಗಾರಿಕೆಯ ಸಂದರ್ಭದಲ್ಲಿ ಸಾವನ್ನಪ್ಪಿರುವಂತದ್ದು ಅಂಕಿಅಂಶಗಳು ಈಗಾಗಲೇ ಹೊರಬಂದಿರುವಂತದ್ದು. ಸುಮಾರು ಒಳನಾಡು ಸೇರಿದಂತೆ 430ಕ್ಕೂ ಅಧಿಕ ಮಂದಿ ಮೀನುಗಾರರು 6 ವರ್ಷದಲ್ಲಿ ಮೃತಪಟ್ಟಿರುವಂತದ್ದು. ನಾವು ಉಡುಪಿಯನ್ನ ಗಮನಿಸಿದರೆ ಉಡುಪಿಯಲ್ಲಿ 140 ಜನ ಮೀನುಗಾರಿಕೆಯ ಸಂದರ್ಭದಲ್ಲಿ ಮೃತಪಟ್ಟಿರುವಂತದ್ದು. ಅದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಮೀನುಗಾರಿಕೆಗೆ ಹೋದಂತ ಸಂದರ್ಭದಲ್ಲಿ ಒಂದು ಕಡೆ ಸಮುದ್ರ ಸಾಕಷ್ಟು ಪ್ರಕ್ಷುಬ್ಧಗೊಂಡಂತಹ ಸಂದರ್ಭದಲ್ಲಿ ಮೃತಪಟ್ಟರೆ ಹೆಚ್ಚು ಸಂಖ್ಯೆಯಲ್ಲಿ ಮೃತಪಟ್ಟಿರುವಂತದ್ದು ಅಲಿವೆ ಬಾಗಿಲು ಅಂತ ನಾವು ಏನ್ ಕರಿತೇವೆ ಆ ಪ್ರದೇಶದಲ್ಲಿ ಸಮುದ್ರದಿಂದ ಏನು ಬಂದರಿಗೆ ಬರುವಂತಹ ಪ್ರದೇಶದಲ್ಲಿ ಸಾಕಷ್ಟು ಹೂಳು ತುಂಬಿರೋದ್ರಿಂದ ಮೀನುಗಾರಿಕಾ ಬೋಟ್ಗಳು ಬಿದ್ದಂತಹ ಸಂದರ್ಭದಲ್ಲಿ ಕೆಸರಿನಲ್ಲಿ ಮೀನುಗಾರರು ಹೂತು ಹೋಗಿ ಮೃತಪಟ್ಟಿರುವಂತದ್ದೇ ಹೆಚ್ಚು. ಅನುದಾನವನ್ನ ನೀಡಬೇಕು ಅನ್ನುವಂತ ಒತ್ತಾಯ ಸದ್ಯಕ್ಕೆ ಮೀನುಗಾರರದ್ದಾಗಿರುವಂತದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಒಂದಾಗಿದೆ. 3 ಜಿಲ್ಲೆಯಲ್ಲಿ 6 ವರ್ಷದಲ್ಲಿ 323 ಮೀನುಗಾರರು ಮೃತಪಟ್ಟಿದ್ದಾರೆ. ಹೀಗಾಗಿ ಬಂದರಿನಲ್ಲಿ ಹೂಳು ತೆಗೆಯುವುದಕ್ಕೆ ಆಗ್ರಹಿಸಲಾಗಿದೆ. ಅತಿ ಹೆಚ್ಚು ನಾಡದೋಣಿ ಮೀನುಗಾರಿಕೆ ನಡೆಯುವಂತದ್ದು ಉಡುಪಿ ಮತ್ತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಉಡುಪಿ ಮತ್ತೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮೀನುಗಾರರು ಮೀನುಗಾರಿಕೆಯ ಸಂದರ್ಭದಲ್ಲಿ ಸಾವನ್ನಪ್ಪಿರುವಂತದ್ದು ಅಂಕಿಅಂಶಗಳು ಈಗಾಗಲೇ ಹೊರಬಂದಿರುವಂತದ್ದು. ಸುಮಾರು ಒಳನಾಡು ಸೇರಿದಂತೆ 430ಕ್ಕೂ ಅಧಿಕ ಮಂದಿ ಮೀನುಗಾರರು 6 ವರ್ಷದಲ್ಲಿ ಮೃತಪಟ್ಟಿರುವಂತದ್ದು. ನಾವು ಉಡುಪಿಯನ್ನ ಗಮನಿಸಿದರೆ ಉಡುಪಿಯಲ್ಲಿ 140 ಜನ ಮೀನುಗಾರಿಕೆಯ ಸಂದರ್ಭದಲ್ಲಿ ಮೃತಪಟ್ಟಿರುವಂತದ್ದು. ಅದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಮೀನುಗಾರಿಕೆಗೆ ಹೋದಂತ ಸಂದರ್ಭದಲ್ಲಿ ಒಂದು ಕಡೆ ಸಮುದ್ರ ಸಾಕಷ್ಟು ಪ್ರಕ್ಷುಬ್ಧಗೊಂಡಂತಹ ಸಂದರ್ಭದಲ್ಲಿ ಮೃತಪಟ್ಟರೆ ಹೆಚ್ಚು ಸಂಖ್ಯೆಯಲ್ಲಿ ಮೃತಪಟ್ಟಿರುವಂತದ್ದು ಅಲಿವೆ ಬಾಗಿಲು ಅಂತ ನಾವು ಏನ್ ಕರಿತೇವೆ ಆ ಪ್ರದೇಶದಲ್ಲಿ ಸಮುದ್ರದಿಂದ ಏನು ಬಂದರಿಗೆ ಬರುವಂತಹ ಪ್ರದೇಶದಲ್ಲಿ ಸಾಕಷ್ಟು ಹೂಳು ತುಂಬಿರೋದ್ರಿಂದ ಮೀನುಗಾರಿಕಾ ಬೋಟ್ಗಳು ಬಿದ್ದಂತಹ ಸಂದರ್ಭದಲ್ಲಿ ಕೆಸರಿನಲ್ಲಿ ಮೀನುಗಾರರು ಹೂತು ಹೋಗಿ ಮೃತಪಟ್ಟಿರುವಂತದ್ದೇ ಹೆಚ್ಚು. ಅನುದಾನವನ್ನ ನೀಡಬೇಕು ಅನ್ನುವಂತ ಒತ್ತಾಯ ಸದ್ಯಕ್ಕೆ ಮೀನುಗಾರರದ್ದಾಗಿರುವಂತದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಒಂದಾಗಿದೆ. 3 ಜಿಲ್ಲೆಯಲ್ಲಿ 6 ವರ್ಷದಲ್ಲಿ 323 ಮೀನುಗಾರರು ಮೃತಪಟ್ಟಿದ್ದಾರೆ. ಹೀಗಾಗಿ ಬಂದರಿನಲ್ಲಿ ಹೂಳು ತೆಗೆಯುವುದಕ್ಕೆ ಆಗ್ರಹಿಸಲಾಗಿದೆ.
ಅತಿ ಹೆಚ್ಚು ನಾಡದೋಣಿ ಮೀನುಗಾರಿಕೆ ನಡೆಯುವಂತದ್ದು ಉಡುಪಿ ಮತ್ತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಉಡುಪಿ ಮತ್ತೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮೀನುಗಾರರು ಮೀನುಗಾರಿಕೆಯ ಸಂದರ್ಭದಲ್ಲಿ ಸಾವನ್ನಪ್ಪಿರುವಂತದ್ದು ಅಂಕಿಅಂಶಗಳು ಈಗಾಗಲೇ ಹೊರಬಂದಿರುವಂತದ್ದು. ಸುಮಾರು ಒಳನಾಡು ಸೇರಿದಂತೆ 430ಕ್ಕೂ ಅಧಿಕ ಮಂದಿ ಮೀನುಗಾರರು 6 ವರ್ಷದಲ್ಲಿ ಮೃತಪಟ್ಟಿರುವಂತದ್ದು. ನಾವು ಉಡುಪಿಯನ್ನ ಗಮನಿಸಿದ್ರೆ ಉಡುಪಿಯಲ್ಲಿ 140 ಜನ ಮೀನುಗಾರಿಕೆಯ ಸಂದರ್ಭದಲ್ಲಿ ಮೃತಪಟ್ಟಿರುವಂತದ್ದು. ಅದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಮೀನುಗಾರಿಕೆಗೆ ಹೋದಂತ ಸಂದರ್ಭದಲ್ಲಿ ಒಂದು ಕಡೆ ಸಮುದ್ರ ಸಾಕಷ್ಟು ಪ್ರಕ್ಷುಬ್ಧಗೊಂಡಂತಹ ಸಂದರ್ಭದಲ್ಲಿ ಮೃತಪಟ್ಟರೆ, ಹೆಚ್ಚು ಸಂಖ್ಯೆಯಲ್ಲಿ ಮೃತಪಟ್ಟಿರುವಂತದ್ದು ಅಲಿವೆ ಬಾಗಿಲು ಅಂತ ನಾವೇನು ಕರಿತೇವೆ ಆ ಪ್ರದೇಶದಲ್ಲಿ ಸಮುದ್ರದಿಂದ ಏನು ಬಂದರಿಗೆ ಬರುವಂತಹ ಪ್ರದೇಶದಲ್ಲಿ ಸಾಕಷ್ಟು ಹೂಳು ತುಂಬಿರೋದ್ರಿಂದ ಮೀನುಗಾರಿಕಾ ಬೋಟ್ಗಳು ಬಿದ್ದಂತಹ ಸಂದರ್ಭದಲ್ಲಿ ಕೆಸರಿನಲ್ಲಿ ಮೀನುಗಾರರು ಹೂತು ಹೋಗಿ ಮೃತಪಟ್ಟಿರುವಂತದ್ದೇ ಹೆಚ್ಚು. ಅನುದಾನವನ್ನ ನೀಡಬೇಕು ಅನ್ನುವಂತ ಒತ್ತಾಯ ಸದ್ಯಕ್ಕೆ ಮೀನುಗಾರರದ್ದಾಗಿರುವಂತದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. 3 ಜಿಲ್ಲೆಯಲ್ಲಿ 6 ವರ್ಷದಲ್ಲಿ 323 ಮೀನುಗಾರರು ಮೃತಪಟ್ಟಿದ್ದಾರೆ. ಹೀಗಾಗಿ ಬಂದರಿನಲ್ಲಿ ಹೂಳು ತೆಗೆಯುವುದಕ್ಕೆ ಆಗ್ರಹಿಸಲಾಗಿದೆ. ಅತಿ ಹೆಚ್ಚು ನಾಡದೋಣಿ ಮೀನುಗಾರಿಕೆ ನಡೆಯುವಂತದ್ದು ಉಡುಪಿ ಮತ್ತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಉಡುಪಿ ಮತ್ತೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮೀನುಗಾರರು ಮೀನುಗಾರಿಕೆಯ ಸಂದರ್ಭದಲ್ಲಿ ಸಾವನ್ನಪ್ಪಿರುವಂತದ್ದು ಅಂಕಿಅಂಶಗಳು ಈಗಾಗಲೇ ಹೊರಬಂದಿರುವಂತದ್ದು. ಸುಮಾರು ಒಳನಾಡು ಸೇರಿದಂತೆ 430ಕ್ಕೂ ಅಧಿಕ ಮಂದಿ ಮೀನುಗಾರರು 6 ವರ್ಷದಲ್ಲಿ ಮೃತಪಟ್ಟಿರುವಂತದ್ದು. ನಾವು ಉಡುಪಿಯನ್ನ ಗಮನಿಸಿದ್ರೆ ಉಡುಪಿಯಲ್ಲಿ 140 ಜನ ಮೀನುಗಾರಿಕೆಯ ಸಂದರ್ಭದಲ್ಲಿ ಮೃತಪಟ್ಟಿರುವಂತದ್ದು. ಅದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಮೀನುಗಾರಿಕೆಗೆ ಹೋದಂತ ಸಂದರ್ಭದಲ್ಲಿ ಒಂದು ಕಡೆ ಸಮುದ್ರ ಸಾಕಷ್ಟು ಪ್ರಕ್ಷುಬ್ಧಗೊಂಡಂತಹ ಸಂದರ್ಭದಲ್ಲಿ ಮೃತಪಟ್ಟರೆ, ಹೆಚ್ಚು ಸಂಖ್ಯೆಯಲ್ಲಿ ಮೃತಪಟ್ಟಿರುವಂತದ್ದು ಅಲಿವೆ ಬಾಗಿಲು ಅಂತ ನಾವೇನು ಕರಿತೇವೆ ಆ ಪ್ರದೇಶದಲ್ಲಿ ಸಮುದ್ರದಿಂದ ಏನು ಬಂದರಿಗೆ ಬರುವಂತಹ ಪ್ರದೇಶದಲ್ಲಿ ಸಾಕಷ್ಟು ಹೂಳು ತುಂಬಿರೋದ್ರಿಂದ ಮೀನುಗಾರಿಕಾ ಬೋಟ್ಗಳು ಬಿದ್ದಂತಹ ಸಂದರ್ಭದಲ್ಲಿ ಕೆಸರಿನಲ್ಲಿ ಮೀನುಗಾರರು ಹೂತು ಹೋಗಿ ಮೃತಪಟ್ಟಿರುವಂತದ್ದೇ ಹೆಚ್ಚು. ಅನುದಾನವನ್ನ ನೀಡಬೇಕು ಅನ್ನುವಂತ ಒತ್ತಾಯ ಸದ್ಯಕ್ಕೆ ಮೀನುಗಾರರದ್ದಾಗಿರುವಂತದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. 3 ಜಿಲ್ಲೆಯಲ್ಲಿ 6 ವರ್ಷದಲ್ಲಿ 323 ಮೀನುಗಾರರು ಮೃತಪಟ್ಟಿದ್ದಾರೆ. ಹೀಗಾಗಿ ಬಂದರಿನಲ್ಲಿ ಹೂಳು ತೆಗೆಯುವುದಕ್ಕೆ ಆಗ್ರಹಿಸಲಾಗಿದೆ. ಅತಿ ಹೆಚ್ಚು ನಾಡದೋಣಿ ಮೀನುಗಾರಿಕೆ ನಡೆಯುವಂತದ್ದು ಉಡುಪಿ ಮತ್ತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಉಡುಪಿ ಮತ್ತೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮೀನುಗಾರರು ಮೀನುಗಾರಿಕೆಯ ಸಂದರ್ಭದಲ್ಲಿ ಸಾವನ್ನಪ್ಪಿರುವಂತದ್ದು ಅಂಕಿಅಂಶಗಳು ಈಗಾಗಲೇ ಹೊರಬಂದಿರುವಂತದ್ದು. ಸುಮಾರು ಒಳನಾಡು ಸೇರಿದಂತೆ 430ಕ್ಕೂ ಅಧಿಕ ಮಂದಿ ಮೀನುಗಾರರು 6 ವರ್ಷದಲ್ಲಿ ಮೃತಪಟ್ಟಿರುವಂತದ್ದು. ನಾವು ಉಡುಪಿಯನ್ನ ಗಮನಿಸಿದ್ರೆ ಉಡುಪಿಯಲ್ಲಿ 140 ಜನ ಮೀನುಗಾರಿಕೆಯ ಸಂದರ್ಭದಲ್ಲಿ ಮೃತಪಟ್ಟಿರುವಂತದ್ದು. ಅದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಮೀನುಗಾರಿಕೆಗೆ ಹೋದಂತ ಸಂದರ್ಭದಲ್ಲಿ ಒಂದು ಕಡೆ ಸಮುದ್ರ ಸಾಕಷ್ಟು ಪ್ರಕ್ಷುಬ್ಧಗೊಂಡಂತಹ ಸಂದರ್ಭದಲ್ಲಿ ಮೃತಪಟ್ಟರೆ, ಹೆಚ್ಚು ಸಂಖ್ಯೆಯಲ್ಲಿ ಮೃತಪಟ್ಟಿರುವಂತದ್ದು ಅಲಿವೆ ಬಾಗಿಲು ಅಂತ ನಾವೇನು ಕರಿತೇವೆ ಆ ಪ್ರದೇಶದಲ್ಲಿ ಸಮುದ್ರದಿಂದ ಏನು ಬಂದರಿಗೆ ಬರುವಂತಹ ಪ್ರದೇಶದಲ್ಲಿ ಸಾಕಷ್ಟು ಹೂಳು ತುಂಬಿರೋದ್ರಿಂದ ಮೀನುಗಾರಿಕಾ ಬೋಟ್ಗಳು ಬಿದ್ದಂತಹ ಸಂದರ್ಭದಲ್ಲಿ ಕೆಸರಿನಲ್ಲಿ ಮೀನುಗಾರರು ಹೂತು ಹೋಗಿ ಮೃತಪಟ್ಟಿರುವಂತದ್ದೇ ಹೆಚ್ಚು. ಅನುದಾನವನ್ನ ನೀಡಬೇಕು ಅನ್ನುವಂತ ಒತ್ತಾಯ ಸದ್ಯಕ್ಕೆ ಮೀನುಗಾರರದ್ದಾಗಿರುವಂತದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. 3 ಜಿಲ್ಲೆಯಲ್ಲಿ 6 ವರ್ಷದಲ್ಲಿ 323 ಮೀನುಗಾರರು ಮೃತಪಟ್ಟಿದ್ದಾರೆ. ಹೀಗಾಗಿ ಬಂದರಿನಲ್ಲಿ ಹೂಳು ತೆಗೆಯುವುದಕ್ಕೆ ಆಗ್ರಹಿಸಲಾಗಿದೆ. ಅತಿ ಹೆಚ್ಚು ನಾಡದೋಣಿ ಮೀನುಗಾರಿಕೆ ನಡೆಯುವಂತದ್ದು ಉಡುಪಿ ಮತ್ತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಉಡುಪಿ ಮತ್ತೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮೀನುಗಾರರು ಮೀನುಗಾರಿಕೆಯ ಸಂದರ್ಭದಲ್ಲಿ ಸಾವನ್ನಪ್ಪಿರುವಂತದ್ದು ಅಂಕಿಅಂಶಗಳು ಈಗಾಗಲೇ ಹೊರಬಂದಿರುವಂತದ್ದು. ಸುಮಾರು ಒಳನಾಡು ಸೇರಿದಂತೆ 430ಕ್ಕೂ ಅಧಿಕ ಮಂದಿ ಮೀನುಗಾರರು 6 ವರ್ಷದಲ್ಲಿ ಮೃತಪಟ್ಟಿರುವಂತದ್ದು. ನಾವು ಉಡುಪಿಯನ್ನ ಗಮನಿಸಿದ್ರೆ ಉಡುಪಿಯಲ್ಲಿ 140 ಜನ ಮೀನುಗಾರಿಕೆಯ ಸಂದರ್ಭದಲ್ಲಿ ಮೃತಪಟ್ಟಿರುವಂತದ್ದು. ಅದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಮೀನುಗಾರಿಕೆಗೆ ಹೋದಂತ ಸಂದರ್ಭದಲ್ಲಿ ಒಂದು ಕಡೆ ಸಮುದ್ರ ಸಾಕಷ್ಟು ಪ್ರಕ್ಷುಬ್ಧಗೊಂಡಂತಹ ಸಂದರ್ಭದಲ್ಲಿ ಮೃತಪಟ್ಟರೆ, ಹೆಚ್ಚು ಸಂಖ್ಯೆಯಲ್ಲಿ ಮೃತಪಟ್ಟಿರುವಂತದ್ದು ಅಲಿವೆ ಬಾಗಿಲು ಅಂತ ನಾವೇನು ಕರಿತೇವೆ ಆ ಪ್ರದೇಶದಲ್ಲಿ ಸಮುದ್ರದಿಂದ ಏನು ಬಂದರಿಗೆ ಬರುವಂತಹ ಪ್ರದೇಶದಲ್ಲಿ ಸಾಕಷ್ಟು ಹೂಳು ತುಂಬಿರೋದ್ರಿಂದ ಮೀನುಗಾರಿಕಾ ಬೋಟ್ಗಳು ಬಿದ್ದಂತಹ ಸಂದರ್ಭದಲ್ಲಿ ಕೆಸರಿನಲ್ಲಿ ಮೀನುಗಾರರು ಹೂತು ಹೋಗಿ ಮೃತಪಟ್ಟಿರುವಂತದ್ದೇ ಹೆಚ್ಚು. ಅನುದಾನವನ್ನ ನೀಡಬೇಕು ಅನ್ನುವಂತ ಒತ್ತಾಯ ಸದ್ಯಕ್ಕೆ ಮೀನುಗಾರರದ್ದಾಗಿರುವಂತದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.